ಬೇಡ ವೆಂಕಟನಾಥ, ನಿನಗೆ ಯಾಕೆ ಬೇಡ್ದಿರೋ ಉಸಾಬ್ರಿ? ಇತ್ತೀಚೆಗಷ್ಟೇ ರಾಜಿ ಲೋಹಿತನ ವಿಷಯದಲ್ಲಿ ಏನ್ ನಡೀತು ಅಂತ ನಿನಗೆ ಗೊತ್ತಲ್ವಾ? ಗೊತ್ತಮ್ಮ, ಸಂಪ್ರದಾಯವಾದಿಗಳು ಇಂಥದ್ದೆಲ್ಲ ಒಪ್ಪಲ್ಲ ಅಂತ ನನಗೂ ಗೊತ್ತಮ್ಮ. ಆದರೆ ಕಾಲ ಬದಲಾದ ಹಾಗೆ ಮನಸ್ಥಿತಿನೂ ಬದಲಾಗಬೇಕಲ್ವೇ? ಲಕ್ಷ್ಮಿಗೆ ಇಲ್ಲದೇ ಇರೋ ನಿರ್ಬಂಧ ಸರಸ್ವತಿಗೆ ಯಾಕಮ್ಮ? ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ಲಕ್ಷ್ಮಿ ಶ್ರೀಹರಿಯ ಪತ್ನಿ, ಸರಸ್ವತಿ ಬ್ರಹ್ಮದೇವರ ಪತ್ನಿ ಅಲ್ವೇ? ನಾವು ಇಬ್ಬರನ್ನೂ ಸಮಾನವಾಗಿ ಪೂಜಿಸ್ತೀವಿ, ಆರಾಧಿಸ್ತೀವಿ ಅಲ್ವೇ? ಹೌದು. ಲಕ್ಷ್ಮಿ ಧನಕ್ಕೆ ಅಧಿದೇವತೆ, ಸರಸ್ವತಿ ವಿದ್ಯೆಗೆ ಅಧಿದೇವತೆ. ಜಾತಿ ಧರ್ಮ ಉತ್ತಮ ಅಧಮ ಅನ್ನೋ ತಾರತಮ್ಯ ಇಲ್ಲದೆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ನೆಲೆಸಿದ್ದಾಳೆ. ಆದರೆ ಸರಸ್ವತಿಗೆ ಇನ್ನಿಲ್ಲದ ನಿರ್ಬಂಧ. ಇಂಥವರೇ ಅಕ್ಷರವನ್ನು ಕಲಿಬೇಕು, ಇಂಥವರು ಕಲಿಬಾರ್ದು, ಇವರೊಂದು ವರ್ಗ ಅವರೊಂದು ವರ್ಗ, ಇಂಥ ತಾರತಮ್ಯ ತಪ್ಪಲ್ವಾ ಅಮ್ಮ? ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ವೆಂಕಟನಾಥ. ಹಾಗೆ ನೋಡಿದ್ರೆ ಇದು ಅನಾದಿ ಕಾಲದಿಂದ ಇರೋ ನಿರ್ಬಂಧ ಅಂತ ನನಗನ್ಸೋದಿಲ್ಲ. ಯಾಕಂದ್ರೆ ರಾಮಾಯಣ ಬರೆದ ವಾಲ್ಮೀಕಿ ಬೇಟೆಗಾರನಾಗಿದ್ದ, ಮಹಾಭಾರತವನ್ನ ಬರೆದ ವ್ಯಾಸ ಸಮುದ್ರವನ್ನ ನಂಬಿ ಜೀವನ ಮಾಡ್ತಿದ್ದ, ಗೀತೋಪದೇಶ ಮಾಡಿದ ಕೃಷ್ಣ ಸದಾ ಗೋವುಗಳ ಮಧ್ಯೆನೇ ಇರ್ತಿದ್ದ. ಇನ್ನು ದುಷ್ಯಂತ ಶಾಕುಂತಲೆ ಬರೆದ ಕಾಳಿದಾಸ ಆಗೋ ಮೊದಲು ಕುರಿಗಳ ಮೇಲೆಯೇ ಅವಲಂಬಿತನಾಗಿದ್ದ. ಹಾಗೆಲ್ಲ ಸರಸ್ವತಿಗೆ ನಿರ್ಬಂಧ ಇದ್ದಿದ್ರೆ ಇವ್ರಿಗೆಲ್ಲ ಸರಸ್ವತಿ ಹೇಗೆ ಒಲಿತಾ ಇದ್ಲು? ಅಂದ್ರೆ ನನ್ನ ನಿರ್ಧಾರಕ್ಕೆ ನಿರ್ಬಂಧ ಇಲ್ಲ ಅಂತ ಆಯ್ತು. ನಿರ್ಬಂಧ ನಾವು ಹೇರದೆ ಇರಬಹುದಪ್ಪ, ಆದ್ರೆ ನೀನು ಕೆಲಸ ಮಾಡೋದು ಸಂಪ್ರದಾಯಸ್ಥ ಮಟ್ಟದಲ್ಲಿ. ಅಕ್ಷರ ಕಲಿಸೋದಿಕ್ಕೆ ನಿರ್ಬಂಧ ಇಲ್ಲದೆ ಇರಬಹುದು, ಆದ್ರೆ ಮಡಿ ಮೈಲ್ಗೆ ಆಚಾರ ವಿಚಾರದಲ್ಲಿ ಅವರದ್ದೇ ಆದ ಸಂಪ್ರದಾಯ ಇರುತ್ತೆ ಅಲ್ವೇ? ಹೌದು ವೆಂಕಟನಾಥ, ಅದಕ್ಕೆ ನಿನ್ನಿಂದ ಯಾವ ಅಪಚಾರ ಆಗ್ಬಾರ್ದು. ಅಕ್ಷರ ಬಿತ್ತನೆಗೆ ಸಂಪ್ರದಾಯ ಅಡ್ಡ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಮ್ಮ. ನೋಡೋಣ. ವೆಂಕಟನಾಥ, ಅಧ್ಯಯನ ಮಾಡ್ತಿದ್ಯೇನಪ್ಪ? ಹ್ಞೂ ಅತ್ಗೆ. ವೆಂಕಟನಾಥ, ಅಧ್ಯಯನ ಮಾಡ್ತಿದ್ಯಪ್ಪ? ಹ್ಞೂ ಅಮ್ಮ. ವೆಂಕಟನಾಥ, ಅಧ್ಯಯನ ಮಾಡ್ತಿದ್ಯೇ? ಇದೇನಿದು? ಎಲ್ರೂ ಕೇಳಿದ ಪ್ರಶ್ನೆನೇ ಕೇಳ್ತಿದ್ದೀರಲ್ಲ? ಏನೋ ಅಂತ ಕೇಳ್ಬೇಕಲ್ಲಪ್ಪ. ಅಂದ್ರೆ ಕಮಲ, ನೀನೇ ಹೇಳು. ಹೇಳಿ ಅದ್ಕೆ. ವೆಂಕಟನಾಥ, ಏನಪ್ಪ ಇವತ್ತು ಇಷ್ಟೊಂದು ಆಳವಾದ ಅಧ್ಯಯನ ಮಾಡ್ತಿದ್ಯಾ? ಬೆಳಗ್ಗೆಯಿಂದ ಸಂಜೆವರೆಗೂ ಸಿಹಿ ಇದ್ಯಾ, ಖಾರ ಇದ್ಯಾ, ಅವಲಕ್ಕಿನಾದ್ರೂ ಕೊಡಿ ಅಂತ ಅಡುಗೆ ಮನೆ ಕಡೆ ಬರ್ತಿದ್ದೆ. ಇವತ್ ನೋಡಿದ್ರೆ ಏನು ಕೇಳ್ದೆ ಅಧ್ಯಯನದಲ್ಲೇ ಮುಳುಗೋಗಿದ್ಯಾ? ಹ್ಞೂ ಅದ್ಗೆ. ಅಧ್ಯಾಪಕ ವೃತ್ತಿ ಅಂದ್ರೆ ನಿರಂತರ ಅಧ್ಯಯನ ಆಗ್ಲೇಬೇಕಲ್ವೇ? ಇಲ್ಲಾಂದ್ರೆ ಹೇಳಿದ್ದನ್ನೇ ಹೇಳಿದ್ರೆ ಮಕ್ಕಳು ಬೇಸರ ಮಾಡ್ಕೋತಾರೆ. ಈಗ ತಾವೆಲ್ಲ ಕೇಳಿದ್ದನ್ನೇ ಕೇಳಿದ್ರಲ್ಲ, ಹಾಗೆ. ಅದಕ್ಕೆ ಕಥೆ, ಉಪಕಥೆ,
ನೀತಿಕಥೆ, ಕಾವ್ಯ, ಶ್ಲೋಕಗಳನ್ನು ಹೇಳಿ ರಂಜಿಸ್ಕೊಂಡು ಪಾಠ ಮಾಡಿದ್ರೆ ಮಕ್ಕಳಿಗೂ ಆಸಕ್ತಿ ಇರುತ್ತೆ. ನಮಗೂ ಏಕತಾನತೆಯಿಂದ ಬಿಡುಗಡೆ ಸಿಗುತ್ತೆ. ಹೌದೌದು, ಅಧ್ಯಾಪಕರಾದವರು ಪಾಠ ಮಾಡಿದ್ರೆ ಅಷ್ಟೇ ಸಾಲದು, ಮಕ್ಕಳ ಮನಸ್ಸನ್ನು ಮುದಗೊಳಿಸ್ಬೇಕು. ಬರೀ ಮಕ್ಕಳ ಮನಸ್ಸು ಮುದಗೊಳಿಸಿದ್ರೆ ಸಾಲದು ಕಮಲ, ಹೆತ್ತೋರ್ ಮನಸ್ಸು ಮುದಗೊಳಿಸ್ಬೇಕು. ಅಂದ್ರೆ ಈಗೇನು ನಿಮಗೆಲ್ಲ ಕತೆ ಹೇಳಬೇಕಾ? ಯಾವ ಕತೆ ಹೇಳಿ? ನೀನೇನು ಹೇಳ್ಬೇಡ, ನಾವೇ ಹೇಳ್ತೀವಿ. ಇಂತಹ ಜ್ಞಾನಶೀಲ ಬಾಲಕನನ್ನು ಪಡೆದ ಈ ಮಠ ಮುಂದೆ ಜಗದ್ವಿಖ್ಯಾತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.